ಸಿ ಟಿ ರವಿಯವರೇ, ಪ್ರಶ್ನೋತ್ತರಗಳು ದಯಮಾಡಿ ನೇರವಾಗಿ ಪ್ರಶ್ನೆ ಕೇಳಬೇಕು, ಉತ್ತರವನ್ನು ನೇರವಾಗಿ ಹೇಳಬೇಕು ಸಚಿವರು. ಮಾನ್ಯ ಸಭಾಪತಿಗಳೇ, 11:45 ಗುರುತಿನ ಪ್ರಶ್ನೆ 14 ಮಾನ್ಯ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿ ರವಿ ಅವರು. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ ಪ್ರಶ್ನೆ BPL ಪಡಿತದಾರರಿಗೆ ವಿತರಿಸತಕ್ಕಂಥ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿ ಹೊರದೇಶಗಳಿಗೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ದಾಖಲಾದ ಪ್ರಕರಣದಲ್ಲಿ ಎಷ್ಟು ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ, ಎಷ್ಟು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ಯಾರ್ಯಾರ ಮೇಲೆ ಮೊಕದ್ದಮೆ ದಾಖಲಿಸಿದಿರಿ? ಅನ್ನಭಾಗ್ಯ ಅಕ್ಕಿಯ ಅಕ್ರಮ ಸಂಗ್ರಹ ಮತ್ತು ಮಾರಾಟದ ಪ್ರಕರಣದ ತನಿಖೆಗೆ ಸರ್ಕಾರ ಆದೇಶ ನೀಡಿದೆಯೇ? ಈ ಪ್ರಕರಣಗಳಲ್ಲಿ ಎಷ್ಟು ಜನರನ್ನು ಬಂಧಿಸಲಾಗಿದೆ? ಹೂಡಿರುವ ಪ್ರಕರಣಗಳು ಯಾವುವು? ಅಕ್ರಮದಲ್ಲಿ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಅಕ್ರಮ ಅಕ್ಕಿ ಸಾಗಾಣಿಕೆಯ ದಂಧೆಕೋರರಿಂದ ಕೊಲೆಯಾದ ಮತ್ತು ಹಲ್ಲೆಗೊಳಗಾದವರ ವಿವರ ನೀಡುವುದು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ಮಾನ್ಯ ಸಭಾಪತಿ 2025-26 485 ಪ್ರಕರಣಗಳನ್ನು ದಾಖಲೆ ಮಾಡಿದೆ. 461 FIR ಹಾಕಿದ್ದೀವಿ. 570 ಜನ ಬಂಧಿಸಲಾಗಿದೆ. 29,603 ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಂಡಿದೆ. 314 ವಾಹನ ಜಪ್ತಿಯಾಗಿದೆ. ಯಾದಗಿರಿ ಕೇಸಲ್ಲಿ CIDಗೆ ವಹಿಸಿದ್ದೀವಿ. ಕೊಪ್ಪಳ ಗೋದಾಮ್ ನಡೆದಂಥ ಸುಮಾರು 330 ಕ್ವಿಂಟಾಲ್ ವಶಪಡಿಸಿಕೊಳ್ಳಲಾಗಿದೆ. FIR ಅನ್ನು ದಾಖಲೆ ಮಾಡಿದೆ. ಬಾಗಲಕೋಟೆಯಲ್ಲಿ FIR ಆಗಿದೆ. ಅಲ್ಲಿ ಆದಂಥ ಘಟನೆಯಲ್ಲಿ ಒಬ್ಬ ಪತ್ರಕರ್ತನಿಗೆ ಕೊಲೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ನಾವು ಶ್ರೀ ಬಸವರಾಜ ರಾಮಪ್ಪ ಕಾನಗೊಂಡ ಆಲಗೂರು ಇವರ ಬನಹಟ್ಟಿಯಿಂದ ಜಮಖಂಡಿ ಕಡೆಗೆ TVS ಸ್ಕೂಟರ್ ನಂಬರ್ KA 48X 9550ರಲ್ಲಿ ತೆರಳುವಾಗ ಅಪಘಾತ ಪಡಿಸಿ ತೀವ್ರ ಸ್ವರೂಪದ ಗಾಯ ಪೆಟ್ಟುಪಡಿಸಿ ಸ್ಥಳದಲ್ಲಿ ಹತ್ಯೆ ಮಾಡಿರುವ ಬಗ್ಗೆ ಮೃತನ ಹೆಂಡತಿಯಾದ ಶ್ರೀಮತಿ ರಾಜಶ್ರೀ B ಕಾನಗೊಂಡ ಇವರು ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿದ್ದು ಪ್ರಸ್ತುತ ಸದರಿ ಪ್ರಕರಣವು ವಿಚಾರಣೆಯ ಹಂತದಲ್ಲಿರುತ್ತದೆ. ಸಾರ್ವಜನಿಕ ವಿತರಣೆ ಪದ್ಧತಿಯ ಅಕ್ಕಿಯ ಅಕ್ರಮ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಲು ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಇಲಾಖೆಯ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಸಿಬ್ಬಂದಿ ಕಾಲಕಾಲಕ್ಕೆ ಮೇಲ್ವಿಚಾರಣೆ ಮಾಡುವಂತೆ ನಿರ್ದೇಶನ ನೀಡಿ ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿದೆ. ಮತ್ತು ನೀವು ಹೇಳಿ ಬಾಯಲ್ಲಿ ಉತ್ತರಕ್ಕೆ ಹೋಗಿದ್ದೀವಿ, ನಿಮ್ಗೆ ಹೇಳಿ ಹಾಗೆ ಹೇಳಿದ್ದೀನಿ ಸಲ್ಲ. ರವಿ ಇನ್ನೇನಾದ್ರೂ ಕೇಳಿ. ಮಾನ್ಯ ಸಭಾಪತಿಗಳೇ, ಇವ್ರು ಕೊಟ್ಟಿರೋ ಉತ್ತರ ಗಮನಿಸಿದಾಗ ಇಡೀ ಹಗರಣ ರಾಜ್ಯವ್ಯಾಪಿ ವ್ಯಾಪಿಸಿರೋದು ಕಂಡು ಬರುತ್ತೆ. ಇವರೇ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಅಕ್ರಮ ವ್ಯಾಪಿಸಿರೋದು ಕಂಡು ಬರುತ್ತೆ. ಮತ್ತು ಮಾಹಿತಿ ಇರೋದೇನು ಅಂದರೆ, ಸಿಂಗಾಪುರದಲ್ಲಿ ಇದೇ ಪಾಲಿಸ್ ಮಾಡಿ ಈ ಅಕ್ಕಿಯನ್ನು 25 kg 8,000 ರೂಪಾಯಿ ಮಾರಾಟ ಮಾಡ್ತಾರಂತೆ. ದುಬೈನಲ್ಲಿ 10 kg ಅಕ್ಕಿಗೆ 15,500 ರೂಪಾಯಿಗೆ ಮಾರಾಟ ಮಾಡ್ತಾರಂತೆ, ಅಂದರೆ 150 ರೂಪಾಯಿ kg. ಅಲ್ಲಿಗೆ ನಾವು ಯಾರಿಗೆ ಬಡವರಿಗೆ ಅನ್ನಭಾಗ್ಯ ಅಂತ ಕೊಡ್ತೇವೆ, ಅವ್ರಿಗೆ ಬಡವರಿಗೆ ತಲುಪ್ತಾ ಇಲ್ಲ ಅಥವಾ ಬಡವರಿಗೆ ಬೇಕಾಗಿಲ್ಲ. ಇದರೊಳಗಡೆ ಅಧಿಕಾರಿಗಳು ಶಾಮೀಲಾಗಿರೋದು ನೀವೇ ಹೇಳಿರೋ ಪ್ರಕಾರ TAPCMSಯಿಂದಲೇ ಗೋಡಾನಿಗೆ ಬರೋಕ್ಕಿಂತ ಮುಂಚೆನೇ ಮಾಯವಾಗಿದೆ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಅಂಥೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. FIR ನನ್ನ ಹತ್ರ ಒಂದು ಮಾಹಿತಿ ತಗೊಂಡ್ರ ಪ್ರಕಾರ ಒಂದೊಂದು ಜಿಲ್ಲೆನಲ್ಲೇ 30-40 FIRಗಳು ದಾಖಲಾಗಿದ್ದಾವೆ. ಅಲ್ಲಿಗೆ ಇದರ ಆಳ ಅಗಲ ಭಾಳ ವ್ಯಾಪಕವಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಅಗತ್ಯ ಇದೆ ಅಂತ ಕಂಡು ಬರ್ತಾ ಇದೆ. ಯಾವುದೋ ಒಂದು ಪ್ರಕರಣ ಆದರೆ ಇಂಡಿವಿಜುವಲ್ ಇನ್ಸಿಡೆಂಟು ಯಾರೋ ಒಬ್ಬ ಮೋಸ ಮಾಡಿದ್ದಾನೆ ಅಂತ ಅನ್ಕೋಬೋದು. ನೂರಾರು ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ
ಇದರ ಆಳ ಅಗಲ ಮತ್ತು ರಾಜ್ಯವ್ಯಾಪಿ ಅಥವಾ ಅಂತಾರಾಜ್ಯ ಮಟ್ಟದಲ್ಲೇ ಇದರ ಜಾಲ ಇರಬಹುದು. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಯೋಚನೆ ಏನಾದ್ರು ಸರ್ಕಾರ ಮಾಡಿದೆಯಾ? ಮತ್ತು ಇದಕ್ಕೆ ಕಠಿಣ ಕಾಯ್ದೆಯನ್ನು ತಂದು ಇದರ ದುರುಪಯೋಗ ತಡೆಯೋದಕ್ಕೆ ಏನಾದ್ರು ಕಠಿಣ ಕಾಯ್ದೆ ತರುವಂಥ ಉದ್ದೇಶ ಸರ್ಕಾರಕ್ಕೆ ಇದೆಯಾ? ಹೇಗೆ ಇದನ್ನು ನಿಯಂತ್ರಿಸ್ತೀರಿ? ಈಗ ನೀವೇ ಹೇಳಿದಿರಿ, ಒಪ್ಕೊಂಡಿದ್ದೀರಿ ವೈಫಲ್ಯ, ನಿಯಂತ್ರಣ ಹೇಗೆ ಮಾಡ್ತೀರಿ? ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಸಂಪೂರ್ಣ ಅಧಿಕಾರ ಡೆಪ್ಟಿ ಕಮಿಷನರ್ಗಿದೆ. ಅವರೆಲ್ಲ ಆಕ್ಷನ್ ತಗೊಳ್ತಾರೆ. ಅದರಿಂದನೇ ಇಷ್ಟೊಂದು ಎನ್ಕ್ವೈರಿ ಆಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಒದಗಿಸಿದ್ದೀವಿ. ಸುಮಾರು 3-4 ಜನ ಈ ಹತ್ಯೆ ಆಗಿರೋ ಕೇಸಲ್ಲಿ ಬಾಗಲಕೋಟೆಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ದೀವಿ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನಾವು ಸರ್ಕಾರ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಪಾರ್ಟಿ 5 kg 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ನುಡಿದಂತೆ ನಡೆದು 10 kg ಅಕ್ಕಿ ಕೊಡ್ತೀವಿ. ಸ್ವಲ್ಪ ಅಕ್ಕಿ ಉಪಯೋಗಿಸೋದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಡಿಮೆ, ಅದಕ್ಕೆ ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ, ಕಾಳು, ಉಪ್ಪು, ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ, ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ.